ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಮತ್ತು NET ನೆಟ್ ಎಕ್ಸಾಮ್ ಪೇಪರ್ 1 ಯೂನಿಟ್ 10 ಹೈಯರ್ ಎಜುಕೇಷನ್. ಇದರಲ್ಲಿ ಸಬ್ ಟಾಪಿಕ್ ಇದೆ ಟೆಕ್ನಿಕಲ್ ಎಜುಕೇಷನ್. ಈ ಟೆಕ್ನಿಕಲ್ ಎಜುಕೇಷನ್ ತಾಂತ್ರಿಕ ಶಿಕ್ಷಣ ಪ್ರಾರಂಭ ಯಾವಾಗಾಯಿತು, ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೋಡಿದ್ದೀವಿ. ಅದಾದ ನಂತರ ಭಾರತ ದೇಶ ಸ್ವತಂತ್ರಗೊಂಡ ನಂತರ ಟೆಕ್ನಿಕಲ್ ಎಜುಕೇಷನ್ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ, ಟೆಕ್ನಿಕಲ್ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ತಲುಪಿಸುವ ಸಲುವಾಗಿ ಅನೇಕ ಸಂಸ್ಥೆಗಳು ಕಾರ್ಯ ನಡೆಸುತ್ತವೆ, ಕಾರ್ಯ ಮಾಡುತ್ತೇವೆ. ಆ ಎಲ್ಲ ಸಂಸ್ಥೆಗಳ ಬಗ್ಗೆ ನಾವು ಅಭ್ಯಾಸ ಮಾಡುತ್ತಿದ್ದೇವೆ. ದಯವಿಟ್ಟು ಈ ಸಂಸ್ಥೆಗಳ ಪೂರ್ಣ ಹೆಸರು ತಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲಿ ಒಂದು ಸಂಸ್ಥೆ ಐತಿ, CPSC. ಸಿ ಅಂದ್ರೆ ಕೊಲಂಬೋ ಪ್ಲಾನ್ ಸ್ಟಾಫ್ ಕಾಲೇಜ್ ಫಾರ್ ಟೆಕ್ನಿಷಿಯನ್ ಎಜುಕೇಶನ್. ಕೊಲಂಬೋ ಪ್ಲಾನ್ ಸ್ಟಾಫ್ ಕಾಲೇಜ್ ಫಾರ್ ಟೆಕ್ನಿಷಿಯನ್ ಎಜುಕೇಶನ್ 1973 ಫಿಲಿಪೈನ್ಸ್ದೊಳಗೆ ಸ್ಥಾಪನೆ ಮಾಡಿದ್ದ ಸಂಸ್ಥೆ ಅದ ಟೆಕ್ನಿಕಲ್ ಎಜುಕೇಶನ್. ಭಾರತ ಸರ್ಕಾರದವರು ಕೂಡ ಇದಕ್ಕೆ ಸ್ವಲ್ಪ ಸಹಕಾರ ನೀಡಿದ್ದಾರೆ. 1973 ಮನೀಲಾ ಪ್ಲೀಸ್ ನೆನ್ಪಿಡ್ರಿ ಫುಲ್ ಫಾರ್ಮ್. ಆಮೇಲೆ GKCIET ಘನಿ ಖಾನ್. GK ಅಂದ್ರೆ ಜಿ ಅಂದ್ರೆ ಘನಿ, ಖಾನ್ ಚೌಧರಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಘನಿ ಖಾನ್ ಚೌಧರಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. 2010 ಈ ಸಂಸ್ಥೆ ಪಶ್ಚಿಮ ಬಂಗಾಳದ ಮಾಲ್ಡಾ ಅಂತೇಳಿ ಒಂದು ಊರು ಐತಿ, ಮಾಲ್ಡಾದೊಳಗ ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ. ಕಲ್ಕತ್ತಾದಿಂದ ಮಾಲ್ಡಾಕ್ಕೆ ಹೋಗ್ಬೇಕಾಗುತ್ತೆ. ಮಾಲ್ಡಾದಿಂದ ಹಿಮಾಚಲ ಪ್ರದೇಶಕ್ಕೆ ಗುವಾಹಟಿಗೆ ಹೋಗ್ಲಿಕ್ಕೆ ಬರ್ತದ್ರಿ. ಮಾಲ್ಡಾ ಅಂತೇಳಿ ಒಂದು ಊರು ಐತಿ, ಅಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಐತಿ. ಮಾಲ್ಡಾ ಇದು ನಮ್ಮ ಪ್ರಣವ್ ಮುಖರ್ಜಿ ಅವರ ಊರ. ಮಾಜಿ ರಾಷ್ಟ್ರಪತಿಗಳಿದ್ರಲ್ಲ ನಮ್ಮ ದೇಶದ ಪ್ರಣವ್ ಮುಖರ್ಜಿ ಅವರ ಊರ ಈ ಮಾಲ್ಡಾ. ಇನ್ನು ಕೌನ್ಸಿಲ್ COA ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್. ಆರ್ಕಿಟೆಕ್ಚರ್ ಅಂದ್ರೆ ನಾವೇನು ಕರಿತೀವಿ ವಾಸ್ತುಶಿಲ್ಪ. ಈ ವಾಸ್ತುಶಿಲ್ಪದ ಬಗ್ಗೆ ಕಾಲೇಜ್, ಯೂನಿವರ್ಸಿಟಿ, ಇನ್ಸ್ಟಿಟ್ಯೂಷನ್ಸ್, ಡೀಮ್ಡ್ ಯೂನಿವರ್ಸಿಟಿ, ಅಟಾನಮಸ್ ಕಾಲೇಜ್, ಹೀಗೆ 362 ಇನ್ಸ್ಟಿಟ್ಯೂಷನ್ಸ್ಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡುತ್ತಿವೆ. ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳ ಮೇಲೆ ನಿಯಂತ್ರಣ ಇಡುವ ಕೆಲಸ ಈ ಕೌನ್ಸಿಲ್ ಮಾಡುತ್ತದೆ, ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್. ಇದನ್ನ ಸ್ಥಾಪನೆ ಮಾಡಿದ್ದು 1 ಸೆಪ್ಟೆಂಬರ್ 1972. ಇದು ಸ್ಥಾಪನೆ ಆಗ್ಬೇಕಾದ್ರೆ ಈ ಕಾಯ್ದೆಯ ಪ್ರಕಾರ ಆರ್ಕಿಟೆಕ್ಚರ್ 1972 ಈ ಕಾಯ್ದೆಯ ಪ್ರಕಾರ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಇದು ಅಂತೂ ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್. ನಮ್ಮ ದೇಶದೊಳಗೆ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳದಾವ ನೋಡ್ರಿ. ಕಂಪ್ಲೀಟ್ ಟೆಕ್ನಿಕಲ್ ಎಜುಕೇಶನ್, ತಾಂತ್ರಿಕ ಶಿಕ್ಷಣ ಕೊಡುವ ಸಲುವಾಗಿ, ತಾಂತ್ರಿಕ ಶಿಕ್ಷಣದ ನಿಯೋಜನೆ ಮಾಡುವ ಸಲುವಾಗಿ, ತಾಂತ್ರಿಕ ಶಿಕ್ಷಣದ ಕಂಟ್ರೋಲ್ ಮಾಡುವ ಸಲುವಾಗಿ, ತಾಂತ್ರಿಕ ಶಿಕ್ಷಣದ ಗೈಡೆನ್ಸ್ ಮಾಡುವ ಸಲುವಾಗಿ, ತಾಂತ್ರಿಕ ಶಿಕ್ಷಣದ ಕೋಆರ್ಡಿನೇಟ್ ಮಾಡುವ ಸಲುವಾಗಿ, ತಾಂತ್ರಿಕ ಶಿಕ್ಷಣದ ಪ್ಲಾನಿಂಗ್ ಮಾಡುವ ಸಲುವಾಗಿ, ತಾಂತ್ರಿಕ ಶಿಕ್ಷಣದ ಒಂದು ಮ್ಯಾನೇಜ್ಮೆಂಟ್ ಮಾಡುವ ಸಲುವಾಗಿ ನಮ್ಮ ದೇಶದೊಳಗೆ ಒಂದು ದೊಡ್ಡ ಸಂಸ್ಥೆಯನ್ನು ಭಾರತ ಸರ್ಕಾರದವರು 1945 ಸ್ಥಾಪನೆ ಮಾಡಿದ್ದಾರೆ. ವಿಶೇಷ ಅಂದ್ರೆ ಭಾರತ ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. AICTE ಬಹಳಷ್ಟು ಸಲ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ನೋಡಿ. AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಫುಲ್ ಫಾರ್ಮ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೆ ಕೇಳಿದ್ರು, ಕರ್ನಾಟಕ ಸೆಟ್ ಎಕ್ಸಾಮ್ದೊಳಗೆ ಕೇಳಿದ್ರು, ನೆಟ್ ಎಕ್ಸಾಮ್ದೊಳಗೆ ಪ್ರತಿ ಸಲ ಕೇಳ್ತಾರೆ. ಕನ್ಸೆಪ್ಟ್ ಇದೆ, ಆದ್ರೆ ಪ್ರಶ್ನೆ ಬೇರೆ ಬೇರೆ ಆಂಗಲ್ದೊಳಗೆ ಪ್ರಶ್ನೆಗಳನ್ನ ಕೇಳುತ್ತಾರೆ. ಒಂದ್ಸಲ ಫುಲ್ ಫಾರ್ಮ್ ಕೇಳಿದ್ರು. ಟೆಕ್ನಿಕಲ್ ಎಜುಕೇಶನ್ ಮೇಲೆ ನಿಯಂತ್ರಣ ಇಡುವಂತ ಇದು ಸಂಸ್ಥೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಇನ್ನು ಹೊಸ ಶೈಕ್ಷಣಿಕ ಧೋರಣೆದೊಳಗೆ ಏನು NEP 2020 ಇದನ್ನ ಕ್ಯಾನ್ಸಲ್ ಮಾಡ್ಯಾರ್ರಿ. ಇದು ಮತ್ತು UGC ಎರಡೂ ಬಂದ್ ಮಾಡಿ ಹೊಸ ಒಂದು ಆಯೋಗನ ಪ್ರಾರಂಭ ಮಾಡ್ಯಾರ. ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ, ಹೈಯರ್ ಎಜುಕೇಶನ್ ಕಮಿಷನ್ ಇಂಡಿಯಾ ಅಂತ ಒಂದು ಹೊಸ ಸಂಸ್ಥೆನ ಇನ್ನು ಸ್ಥಾಪನೆ ಮಾಡ್ಯಾರ. ಇದನ್ನ ಕ್ಯಾನ್ಸಲ್ ಮಾಡಿ. ಬಟ್ ಇದ್ರ ಬಗ್ಗೆ ಪ್ರಶ್ನೆ ಪ್ರತಿ ಸಲ ಕೇಳುತ್ತಾರೆ. 1942 ನ್ಯೂ ದೆಹಲಿಯಲ್ಲಿ ಸ್ಥಾಪನೆ ಮಾಡಿದ್ರು. 1987 ಶಾಸನಬದ್ಧವಾದ
ಒಂದು ಸಂಸ್ಥೆ ಅಂತೇಳಿ ಇದಕ್ಕೆ ದರ್ಜೆನ ಹೆಚ್ಚಿಸಿದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತೇಳಿ ಕರೀತಾರೆ. ಇದ್ರ ಕೆಲಸ ಏನು? ಕೋಆರ್ಡಿನೇಟ್ ಮಾಡೋದು, ಪ್ಲಾನಿಂಗ್ ಮಾಡೋದು, ಕಂಟ್ರೋಲ್ ಮಾಡೋದು. ಎದ್ರ ಬಗ್ಗೆ? ಟೆಕ್ನಿಕಲ್ ಎಜುಕೇಶನ್ ಬಗ್ಗೆ. ಎಲ್ಲಿ? ನಮ್ಮ ದೇಶದೊಳಗೆ. ಈ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇದ್ರ ಅಂಡರ್ದೊಳಗ ಏನೇನು ಯಾವ್ಯಾವ ಸಬ್ಜೆಕ್ಟ್ಗಳು, ಯಾವ್ಯಾವ ವಿಭಾಗಗಳು ಬರ್ತಾವ ನೋಡ್ರಿ. ಎಂಜಿನಿಯರಿಂಗ್, ಟೆಕ್ನಾಲಜಿ, ಫಾರ್ಮಸಿ. ದಯವಿಟ್ಟು ನೆನ್ಪಿಟ್ರಿ, ನೆಟ್ ಎಕ್ಸಾಮ್ದಾಗ ಕೇಳಿದ್ರು, ಇದನ್ನು ಕೇಳಿದ್ರು, ಎಲ್ಲಾ ಕೇಳ್ಯಾರ ನೋಡ್ರಿ ಪ್ರಶ್ನೆಗಳು. ಇಂಜಿನಿಯರಿಂಗ್, ಟೆಕ್ನಾಲಜಿ, ಫಾರ್ಮಸಿ, ಆರ್ಕಿಟೆಕ್ಚರ್, ಹೋಟೆಲ್ ಮ್ಯಾನೇಜ್ಮೆಂಟ್, ಕ್ಯಾಟರಿಂಗ್, ಟೆಕ್ನಾಲಜಿ. ಇವೆಲ್ಲ ಸಬ್ಜೆಕ್ಟ್ಗಳು, ಇವೆಲ್ಲ ವಿಭಾಗಗಳು AICTಯ ಅಂಡರ್ದಲ್ಲಿ ಬರುತ್ತವೆ. AICT ನಮ್ಮ ದೇಶದೊಳಗೆ ಮೇನ್ ಸೆಂಟರ್ ಇರೋದು ನ್ಯೂ ದಿಲ್ಲಿ ಒಳಗೆ. ಆದ್ರೆ ಕೆಲವೊಂದು ರಾಜ್ಯದಲ್ಲಿ 7 ಸಬ್ ಸೆಂಟರ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ರೀಜನಲ್ ಕೇಂದ್ರಗಳಂತೇಳಿ ಕರೀತಾರೆ, ಪ್ರಾದೇಶಿಕ ಕಚೇರಿಗಳು. 7 ಸ್ಥಳಗಳಲ್ಲಿ ರೀಜನಲ್ ಸೆಂಟರ್ಗಳು ಇವೆ. ಕಲ್ಕತ್ತಾದಲ್ಲಿದೆ, ಚೆನ್ನೈದಲ್ಲಿದೆ, ಕಾನಪುರದಲ್ಲಿದೆ, ಮುಂಬೈ, ಚಂಡೀಗಢ, ಬೆಂಗಳೂರು, ಭೋಪಾಳ್. ನೆಟ್ ಎಕ್ಸಾಮ್ದಾಗ ಕೇಳಿದ್ರಿದು ಈ ಪ್ರಶ್ನೆ. AICTಯ 7 ಸಬ್ ಸೆಂಟರ್ಗಳು ಎಲ್ಲೆಲ್ಲಿವೆ ಅಂತೇಳಿ ನೆನಪಿಟ್ರಿ. ಇನ್ನೊಂದು ಹೊಸ ಸೆಂಟರ್ ಸ್ಟಾರ್ಟ್ ಮಾಡಬೇಕಂತೇಳಿ ಪ್ರಪೋಸಲ್ ಮಾಡಿದ್ದಾರೆ. ಅದು ಎಲ್ಲಿ? ಹೈದರಾಬಾದೊಳಗೆ ಇನ್ನು ಹೊಸ ಇದ್ರದೊಂದು ಸಬ್ ಸೆಂಟರ್ ಪ್ರಾರಂಭ ಮಾಡ್ಲಿಕ್ಕೆ ವಿಚಾರ ಮಾಡಿದ್ರು. ಬಟ್ ಇನ್ನು ಅದು ಪ್ರಾರಂಭ ಮಾಡ್ತಾರೋ ಏನು ಇದೇ ಮುಚ್ಕೊಂಡು ಹೋಗಿ ಇನ್ನೊಂದು ಹೊಸ ಸಂಸ್ಥೆ ಸ್ಟಾರ್ಟ್ ಆಗ್ತದೆ ಅನ್ನೋದು ಮುಂದಿಂದು ದಿನಗಳಲ್ಲಿ ಗೊತ್ತಾಗುತ್ತದೆ. ಥ್ಯಾಂಕ್ ಯು. ನಮಸ್ಕಾರ.